ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಬಗ್ಗೆ ಕೂಡ ಸಾಕಷ್ಟು ಪರ ವಿರೋಧ ಸಮರ್ಥನೆ ಎಲ್ಲವೂ ಕೂಡ ನಡೀತಾನೆ ಇದೆ. ಇದರ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದು ನಿಜ, ಅಹಿಂದ ಮುಂದುವರಿಬೇಕು, ಅಹಿಂದ ನಾಯಕನಾಗಿ ಮುಂದುವರಿತೀನಿ, ಸಿಎಂ ಆಗಿ ಅಲ್ಲ. ಸಿಎಂ ಯಾರಾಗಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ. ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯನ ನಂತರ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯನವರು ಸಾಕಷ್ಟು ಏನು ಮಾತುಗಳನ್ನ ಕೂಡ ಹೇಳಿರುವುದು. ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ವೈಚಾರಿಕವಾಗಿ ಪ್ರಗತಿ ಪರವಾಗಿ ಸಿದ್ಧಾಂತವನ್ನ ಇಟ್ಕೊಂಡಿದ್ದಾರೆ, ಹಾಗಾಗಿ ಅವರು ನಮ್ಮನ್ನ ಮುನ್ನಡೆಸ್ತಾರೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಒಂದು ಸಾಕಷ್ಟು ಚರ್ಚೆಗೆ ಕೂಡ ಈಗ ಸದ್ಯ ಕಾರಣ ಆಗಿರುವಂತದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಬೆಳಗಾವಿಯ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ನಂತರ ಉತ್ತರಾಧಿಕಾರಿ ಯಾರು ಅನ್ನುವಂಥದ್ದು. ತಮ್ಮ ಹೆಸರು ಕೂಡ ಈಗ ಮುನ್ನೆಲೆಗೆ ಬರುತ್ತೆ. ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಮುನ್ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಿಜ ಅವ್ರು ಹೇಳಿದ ನಿಜ. ಅಹಿಂದ ಮುಖಂಡರಾಗ್ಲಿಕ್ಕೆ ಅಂತ ಹೇಳಿದಾರೆ, ಹೊತ್ತಾಗಿ ಅವ್ರು ಮುಖ್ಯಮಂತ್ರಿ ಅಂತ ಹೇಳಿಲ್ಲ. ಅಹಿಂದ ನಾಯಕ ಯಾರು ವಹಿಸಲೇಬೇಕು, ಯಾರು ಮುನ್ನಡೆಸಲೇಬೇಕು ಆಫ್ಟರ್ ಸಿದ್ದರಾಮಯ್ಯ. ಸೊ ಅದನ್ನ ಹೇಳಿದಾರೆ ಹೊರತಾಗಿ ಮುಖ್ಯಮಂತ್ರಿಗೆ ಅದಕ್ಕೂ ಏನು ಸಂಬಂಧ ಇಲ್ಲ ವಿಚಾರ. ಈಗ ಸಿದ್ದರಾಮಯ್ಯನವರಂತೆ ಸೈದ್ಧಾಂತಿಕವಾಗಿ ಪ್ರಗತಿಪರ ಸಿದ್ಧಾಂತಗಳನ್ನ ಸತೀಶ್ ಜಾರಕಿಹೊಳಿ ಅವರು ಇಟ್ಟುಕೊಂಡಿದ್ದಾರೆ, ಹಾಗಾಗಿ ಅವರು ನಮ್ಮ ನಾಯಕರಾಗ್ತಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ರಾಜಕೀಯ ಕೊನೆಯ ಘಟ್ಟದಲ್ಲಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಅದರಲ್ಲಿ ಪ್ರಶ್ನೆ ಇಲ್ಲ. ನಾ ಹೇಳೋದು ಅವ್ರು ಹೇಳಿದ್ರು ಅಹಿಂದ ನಾಯಕತ್ವ ವಹಿಸ್ಕೋಬೇಕಂತ ಹೇಳಿದಾರೆ ಹೊರತಾಗಿ ಮುಖ್ಯಮಂತ್ರಿ ತಾನು ವಹಿಸ್ಕೋಬೇಕಂತ ಹೇಳಿಲ್ಲ. ವ್ಯತ್ಯಾಸ ಇದೆ ಅಲ್ಲಿ. ಒಂದು ಸರ್, ಈಗ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು, ಒಂದು ಡಿಸೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ. ಸತೀಶ್ ಜಾರಕಿಹೊಳಿ ಅವರು ಏನು ನವೆಂಬರ್ ಕ್ರಾಂತಿಯಲ್ಲಿ ಸೇಮ್ ಆಗ್ತಾರೆ ಅಥವಾ 2020 ಸೇಮ್ ಕ್ರಾಂತಿ? ನೋಡಿ, ನಮ್ ಕ್ಲೇಮ್ ಇಲ್ಲ ತಿಳಿದೀವಿ. ಅದು ಅವಕಾಶ ಸಂದರ್ಭ ಬಂದಾಗ ನೋಡೋಣ. ಈಗನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೇಟ್ ಮಾಡೋಣ. ಏನಂತದೇನು ಅರ್ಜೆಂಟ್ ಇಲ್ಲ, ವೇಟ್ ಮಾಡೋಣ. ಪಕ್ಷ ಕೂಡ ತೀರ್ಮಾನ ಮಾಡಬೇಕಾಗುತ್ತೆ. ಇನ್ನೊಂದು ಸರ್, ಡಿಸೆಂಬರ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ಕೂಡ ಹಿಡಿತಾರೆ ಅನ್ನೋ ಚರ್ಚೆಗಳಾಗ್ತಿದೆ. ನೋಡಿ, ಅದು ಪಕ್ಷ ತೀರ್ಮಾನ ಮಾಡಬೇಕು. ನಮ್ಮ ಗಮನದಲ್ಲಿ ಅಂತ ಯಾವುದೇ ವಿಚಾರಗಳಿಲ್ಲ. ಸೊ ಅದೇನಿದ್ರು ಕೂಡ ಪಕ್ಷ ತೀರ್ಮಾನ ಮಾಡ್ತಾರೆ, ಕಾದ್ ನೋಡೋಣ. ಪ್ರಮುಖವಾಗಿ ಸರ್, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನ್ ಹೇಳ್ತಾರೆ ಸರ್? ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೇಳಿದಲ್ಲ, ಬೆಳವಣಿಗೆ ಹೇಳಿದೀನಿ. ಇದು ಇರೋದು ಅಹಿಂದ ನಾಯಕತ್ವ ಹೊರತಾಗಿ ಪಕ್ಷದ ನಾಯಕತ್ವ ಅಲ್ಲ ಅಂತ ಹೇಳಿದಿಲ್ಲ. ಅಹಿಂದ ನಾಯಕತ್ವದ ಬಗ್ಗೆ ಹೇಳಿದಾರೆ ಹೊರತಾಗಿ ಮುಖ್ಯಮಂತ್ರಿ ಅಧ್ಯಕ್ಷತೆ ಅವರು ಎಲ್ಲಿ ಪ್ರಸ್ತಾಪ ಮಾಡಿಲ್ಲ. ಅವ್ರು ಹೇಳಿದ್ ನಿಜ. ಆಫ್ಟರ್ ಸಿದ್ದರಾಮಯ್ಯ ನಂತರ ಯಾರ ಅದನ್ನ ನೇತೃತ್ವ ವಹಿಸಲೇಬೇಕು. ಸರ್, ಹಿಂದೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಬೆನ್ನಿಗೆ ನಿಂತಂತವರು ಸತೀಶ್ ಜಾರಕಿಹೊಳಿ ಅಹಿಂದ ಸಮಾವೇಶ ಸಕ್ಸಸ್ ಆಗಲು ಏನು ಸತೀಶ್ ಜಾರಕಿಹೊಳಿ ಕಾರಣ ಅನ್ನೋ ನಿಟ್ಟಿನಲ್ಲಿ ಕೂಡ ಇರುವಂತದ್ದು. ಹಾಗಾಗಿ ಅದು ಎಲ್ಲೋ ಒಂದ್ ಕಡೆ ಈಗ ಫಲ ಕೊಡ್ತಿದೆ. ಅಲ್ಲ, ಅಹಿಂದ ಮುಂದುವರಲೇಬೇಕು. ಶೋಷಿತರ ರಕ್ಷಣೆಗೆ ಅಹಿಂದ ಮುಂದುವರೆದ ಬಹಳ ಅವಶ್ಯಕತೆ ಇದೆ. ಅದಿಂದ ಅರಸಿದ್ದಾಗೂ ಮುಂದುವರೆದಿದೆ, ಬಂಗಾರಪ್ಪನವರಿದ್ದಾಗ ಆಗಿದೆ, ಖರ್ಗೆಜಿ ಇದ್ದಾಗ ಆಗಿದೆ, ಸಿದ್ದರಾಮಯ್ಯ ಮುಂದೆ. ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಬಗ್ಗೆ ಕೂಡ ಸಾಕಷ್ಟು ಪರ ವಿರೋಧ ಸಮರ್ಥನೆ ಎಲ್ಲವೂ ಕೂಡ ನಡೀತಾನೆ ಇದೆ. ಇದರ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದು ನಿಜ, ಅಹಿಂದ ಮುಂದುವರಿಬೇಕು, ಅಹಿಂದ ನಾಯಕನಾಗಿ ಮುಂದುವರಿತೀನಿ, ಸಿಎಂ ಆಗಿ ಅಲ್ಲ. ಸಿಎಂ ಯಾರಾಗಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ. ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ.
ಸಿದ್ದರಾಮಯ್ಯನ ನಂತರ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯನವರು ಸಾಕಷ್ಟು ಏನು ಮಾತುಗಳನ್ನ ಕೂಡ ಹೇಳಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ವೈಚಾರಿಕವಾಗಿ ಪ್ರಗತಿ ಪರವಾಗಿ ಸಿದ್ಧಾಂತವನ್ನ ಇಟ್ಕೊಂಡಿದ್ದಾರೆ, ಹಾಗಾಗಿ ಅವರು ನಮ್ಮನ್ನ ಮುನ್ನಡೆಸ್ತಾರೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು. ಇದು ಒಂದು ಸಾಕಷ್ಟು ಚರ್ಚೆಗೆ ಕೂಡ ಈಗ ಸದ್ಯ ಕಾರಣ ಆಗಿರುವಂತದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಬೆಳಗಾವಿಯ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ನಂತರ ಉತ್ತರಾಧಿಕಾರಿ ಯಾರು ಅನ್ನುವಂಥದ್ದು. ತಮ್ಮ ಹೆಸರು ಕೂಡ ಈಗ ಮುನ್ನೆಲೆಗೆ ಬರ್ತದೆ. ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಮುನ್ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ. ನಿಜ, ಅವ್ರು ಹೇಳಿ ನಿಜ. ಅಹಿಂದ ಮುಖಂಡರಾಗ್ಲಿಕ್ಕೆ ಅಂತ ಹೇಳಿದಾರೆ, ಹೊತ್ತಾಗಿ ಅವ್ರು ಮುಖ್ಯಮಂತ್ರಿ ಅಂತ ಹೇಳಿಲ್ಲ. ಅಹಿಂದ ನಾಯಕ ಯಾರು ವಹಿಸಲೇಬೇಕು, ಯಾರು ಮುನ್ನಡೆಸಲೇಬೇಕು ಆಫ್ಟರ್ ಸಿದ್ದರಾಮಯ್ಯ. ಸೊ ಅದನ್ನ ಹೇಳಿದಾರೆ ಹೊರತಾಗಿ ಮುಖ್ಯಮಂತ್ರಿಗೆ ಅದಕ್ಕೂ ಏನು ಸಂಬಂಧ ಇಲ್ಲ ವಿಚಾರ. ಸಿದ್ದರಾಮಯ್ಯನವರಂತೆ ಸೈದ್ಧಾಂತಿಕವಾಗಿ ಪ್ರಗತಿಪರ ಸಿದ್ಧಾಂತಗಳನ್ನ ಸತೀಶ್ ಜಾರಕಿಹೊಳಿ ಅವರು ಇಟ್ಟುಕೊಂಡಿದ್ದಾರೆ, ಹಾಗಾಗಿ ಅವರು ನಮ್ಮ ನಾಯಕರಾಗ್ತಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ರಾಜಕೀಯ ಕೊನೆಯ ಘಟ್ಟದಲ್ಲಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿರುವುದು. ಅದರಲ್ಲಿ ಪ್ರಶ್ನೆ ಇಲ್ಲ. ನಾ ಹೇಳುದು ಅವ್ರು ಹೇಳಿದ್ರು ಅಹಿಂದ ನಾಯಕತ್ವ ವಹಿಸ್ಕೋಬೇಕಂತ ಹೇಳಿದಾರೆ ಹೊರತಾಗಿ ಮುಖ್ಯಮಂತ್ರಿ ತಾನು ವಹಿಸ್ಕೋಬೇಕಂತ ಹೇಳಿಲ್ಲ. ವ್ಯತ್ಯಾಸ ಇದೆ ಅಲ್ಲಿ. ಒಂದು ಸರ್, ಈಗ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಒಂದು ಡಿಸೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ. ಸತೀಶ್ ಜಾರಕಿಹೊಳಿ ಅವರು ಏನು ನವೆಂಬರ್ ಕ್ರಾಂತಿಯಲ್ಲಿ ಸೇಮ್ ಆಗ್ತಾರೆ ಅಥವಾ 2028 ಸೇಮ್ ಕ್ರಾಂತಿ? ನೋಡಿ, ನಮ್ ಕ್ಲೇಮ್ ಇಲ್ಲ ತಿಳಿದೀವಿ. ಅದು ಅವಕಾಶ ಸಂದರ್ಭ ಬಂದಾಗ ನೋಡೋಣ. ಈಗನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೇಟ್ ಮಾಡೋಣ. ಏನಂತದೇನು ಅರ್ಜೆಂಟ್ ಇಲ್ಲ, ವೇಟ್ ಮಾಡೋಣ. ಪಕ್ಷ ಕೂಡ ತೀರ್ಮಾನ ಮಾಡಬೇಕಾಗುತ್ತೆ. ಇನ್ನೊಂದ್ಸರ ಡಿಸೆಂಬರ್ ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ಕೂಡ ಹಿಡಿತಾರೆ ಅನ್ನೋ ಚರ್ಚೆಗಳಾಗ್ತಿದೆ. ನೋಡಿ, ಅದು ಪಕ್ಷ ತೀರ್ಮಾನ ಮಾಡಬೇಕು. ನಮ್ಮ ಗಮನದಲ್ಲಿ ಅಂತ ಯಾವುದೇ ವಿಚಾರಗಳಿಲ್ಲ. ಸೊ ಅದೇನಿದ್ರು ಕೂಡ ಪಕ್ಷ ತೀರ್ಮಾನ ಮಾಡ್ತಾರೆ, ಕಾದ್ ನೋಡೋಣ. ಪ್ರಮುಖವಾಗಿ ಸರ್, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನ್ ಹೇಳ್ತಾರೆ ಸರ್? ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೇಳಿದಲ್ಲ, ಬೆಳವಣಿಗೆ ಹೇಳಿದೀನಿ. ಇದು ಇರೋದು ಅಹಿಂದ ನಾಯಕತ್ವ ಹೊರತಾಗಿ ಪಕ್ಷದ ನಾಯಕತ್ವ ಅಲ್ಲ ಅಂತ ಹೇಳಿದಿಲ್ಲ. ಅಹಿಂದ ನಾಯಕತ್ವದ ಬಗ್ಗೆ ಹೇಳಿದಾರೆ ಹೊರತಾಗಿ ಮುಖ್ಯಮಂತ್ರಿ ಅಧ್ಯಕ್ಷ ಅವರು ಎಲ್ಲಿ ಪ್ರಸ್ತಾಪ ಮಾಡಿಲ್ಲ. ಅವ್ರು ಹೇಳಿದ್ ನಿಜ. ಆಫ್ಟರ್ ಸಿದ್ದರಾಮಯ್ಯ ನಂತರ ಯಾರ ಅದನ್ನ ನೇತೃತ್ವ ವಹಿಸಲೇಬೇಕು. ಸರ್, ಹಿಂದೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಬೆನ್ನಿಗೆ ನಿಂತಂತವರು ಸತೀಶ್ ಜಾರಕಿಹೊಳಿ ಅಹಿಂದ ಸಮಾವೇಶ ಸಕ್ಸಸ್ ಆಗಲು ಏನು ಸತೀಶ್ ಜಾರಕಿಹೊಳಿ ಕಾರಣ ಅನ್ನೋ ನಿಟ್ಟಿನಲ್ಲಿ ಕೂಡ ಇರುವಂತದ್ದು. ಹಾಗಾಗಿ ಅದು ಎಲ್ಲೋ ಒಂದ್ ಕಡೆ ಈಗ ಫಲ ಕೊಡ್ತಿದೆ. ಅಲ್ಲ, ಅಹಿಂದ ಮುಂದುವರಲೇಬೇಕು. ಶೋಷಿತರ ರಕ್ಷಣೆಗೆ ಅಹಿಂದ ಮುಂದುವರೆದ ಬಹಳ ಅವಶ್ಯಕತೆ ಇದೆ. ಅದಿಂದ ಅರಸಿದ್ದಾಗೂ ಮುಂದುವರೆದಿದೆ, ಬಂಗಾರಪ್ಪನವರಿದ್ದಾಗ ಆಗಿದೆ, ಖರ್ಗೆಜಿ ಇದ್ದಾಗ ಆಗಿದೆ, ಸಿದ್ದರಾಮಯ್ಯ ಮುಂದೆ. ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಬಗ್ಗೆ ಕೂಡ ಸಾಕಷ್ಟು ಪರ ವಿರೋಧ ಸಮರ್ಥನೆ ಎಲ್ಲವೂ ಕೂಡ ನಡೀತಾನೆ ಇದೆ. ಇದರ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದು ನಿಜ. ಅಹಿಂದ ಮುಂದುವರಿಬೇಕು, ಅಹಿಂದ ನಾಯಕನಾಗಿ ಮುಂದುವರಿಯುತ್ತೀನಿ, ಸಿಎಂ ಆಗಿ ಅಲ್ಲ. ಸಿಎಂ ಯಾರಾಗಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ. ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯನ ನಂತರ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯನವರು ಸಾಕಷ್ಟು ಏನು ಮಾತುಗಳನ್ನ ಕೂಡ ಹೇಳಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ವೈಚಾರಿಕವಾಗಿ ಪ್ರಗತಿ ಪರವಾಗಿ ಸಿದ್ಧಾಂತವನ್ನ ಇಟ್ಕೊಂಡಿದ್ದಾರೆ, ಹಾಗಾಗಿ ಅವರು ನಮ್ಮನ್ನ